ದ ನ್ಯೂ ಇಂಡಿಯನ್ ಟೈಮ್ಸ್ ಸೌತ್ ಇಂಡಿಯನ್ ಮೀಡಿಯಾ ಅವಾರ್ಡ್ಸ್ ಯಾವ ರೀತಿಯಾಗಿತ್ತು ಅಂತ ನೋಡೋದಕ್ಕೆ ಒಂದು ವಿಟಿ ಇದೆ. ಆ ಒಂದು ಬ್ಯೂಟಿಫುಲ್ ವಿಟಿಯನ್ನ ಪ್ಲೇ ಮಾಡಬೇಕಾಗಿ ವಿನಂತಿ. ವರ್ಷದಿಂದ ವರ್ಷಕ್ಕೆ ನಾವು ಬೆಳೀತಾನೆ ಹೋಗ್ತಾ ಇದ್ದೀವಿ. TNIT ಸಂಸ್ಥೆ ಬೆಳೀತಾ ಹೋಗ್ತಾ ಇದೆ. ಸೊ ನಮಗೆ ಇವತ್ತು ಯಾರೆಲ್ಲ ಗೆಸ್ಟ್ ಆಗಿ ಬಂದಿದ್ದೀರಾ ನಮ್ಮ ಜೊತೆಗೆ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತಾ ಇದ್ವಿ. ಸೊ ದಟ್ ನಮ್ಮ ಒಂದು ಸಂಸ್ಥೆಯ ಈ ಒಂದು ಅವಾರ್ಡ್ ಫಂಕ್ಷನ್ 2025 ಯಾವ ರೀತಿಯಾಗಿ ಇರುತ್ತೆ, ನಮ್ಮ ವಿಷನ್ ಏನು, ಅದೆಲ್ಲವನ್ನು ನಾವು ನಿಮ್ಮ ಜೊತೆ ಹಂಚ್ಕೊಳ್ತೀವಿ. ಮೊದಲಿಗೆ ನಮ್ಮ ಸ್ಯಾಂಡಲ್ವುಡ್ ನ ಲವ್ಲಿ ಸ್ಟಾರ್ ಜೊತೆಗೆ ಅಷ್ಟೇ ಲವ್ಲಿ ವ್ಯಕ್ತಿತ್ವ ಇರುವಂತಹವರು, TNIT ಸಂಸ್ಥೆಗೆ ಮೊದಲಿಂದಲೂ ಕೂಡ ಸಾಥ್ ಕೊಡ್ತಾ ಇರುವಂತಹ ಲವ್ಲಿ ಸ್ಟಾರ್ ಪ್ರೇಮ್ ಸರ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ನಮ್ಮ ಗೆಸ್ಟ್ ಆಫ್ ಆನರ್ ಪ್ರೇಮ್ ಸರ್, ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಗೆ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅಂಡ್ TNIT ಸಂಸ್ಥೆಯ ಎಡಿಟರ್ ಮೀರಾ ದಯವಿಟ್ಟು ಅವರನ್ನ ವೆಲ್ಕಮ್ ಮಾಡ್ಕೋಬೇಕು. ಸರ್ ಈ ಕಡೆ ಸ್ವಲ್ಪ ಹಿಂದೆ ಈ ಕಡೆ ಆಮೇಲೆ ದಿ ನ್ಯೂ ಇಂಡಿಯನ್ ಟೈಮ್ಸ್ ಸಂಸ್ಥೆ ಕಳೆದ 7 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದು. ನಾನು ಮಧ್ಯೆ ಒಂದು ಫಂಕ್ಷನ್ಗೆ ಹೋಗಿದ್ದೆ. ಆ ಫಂಕ್ಷನಲ್ಲಿ ನಾನು ನೋಡ್ತಾ ಇದ್ದಾಗೆ ಅದ್ಭುತ ಫಂಕ್ಷನ್. ನನಗೆ ಫಿಲ್ಮ್ಫೇರ್ ಅವಾರ್ಡು ನಾವು ಟಿ ವಿಯಲ್ಲಿ ನೋಡ್ತಾ ಇದ್ದಾಗ ಯಾವ ಅನುಭವ ಕೊಡ್ತಾ ಇತ್ತೋ ಅದರಷ್ಟೇ ಸಮರ್ಥವಾಗಿ ಅವರೆಲ್ಲ ವ್ಯವಸ್ಥೆ ಮಾಡಿದರು. ಇದನ್ನು ಯಾಕೆ ಹೊರಗಡೆ ಯಾರಿಗೂ ಗೊತ್ತಾಗಬೇಕಲ್ವ ನಮ್ಮ ಮೀಡಿಯಾ ಫ್ರೆಂಡ್ಸ್ಗೆ. ಅದು ಟಿ ವಿ ಮೀಡಿಯಾ ಆಗಿರ್ಬೋದು, ಪ್ರಿಂಟ್ ಮೀಡಿಯಾ ಆಗ್ಬೋದು, ಗೊತ್ತಾಗಬೇಕಲ್ಲ, ಎಲ್ರಿಗೂ ಗೊತ್ತಾಗಬೇಕು ಅಂತ ನಾನು ಆವಾಗಲೇ ಯೋಚನೆ ಮಾಡ್ತಾಯಿದ್ದೆ. ಅದು ಇವತ್ತು ಆ ದಿನ ಕೂಡಿ ಬಂದಿದೆ. ಸೊ ಮೀಡಿಯಾನೆಲ್ಲ ಕರ್ಕೊಂಡು ಫಸ್ಟ್ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ಇದು ಒಂದು ಸಾಧನೆ, ಒಂದು ಸಾಹಸ. ಇದಕ್ಕಿಂತ ಮುಖ್ಯವಾಗಿ ನನಗೆ ಒಂದು ರಿಕ್ವೆಸ್ಟ್ ರಘು ಭಟ್ ಅವರಲ್ಲಿ. ಅವರು ಎಲ್ರಿಗಾಗಿ ಏನೇನೋ ಮಾಡ್ತಾ ಇರ್ತಾರೆ. ಏನೇನೋ ಅಂದರೆ ತುಂಬ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಅವರಿಗಾಗಿ ಅಂತ ಏನೂ ಮಾಡಿಲ್ಲ. ಅದನ್ನು ಮಾಡುವ ಯೋಚನೆ ಇದೆ. ಒಂದು 3 ವರ್ಷದಿಂದ ಒಂದು ಪ್ರಾಜೆಕ್ಟ್ ನಿಂತೋಗಿಲ್ಲ, ಸ್ಟಾರ್ಟೇ ಆಗಿಲ್ಲ. ಸ್ಟಾರ್ಟ್ ಆಗಿದೆ ಅಂದರೆ ಸ್ಕ್ರಿಪ್ಟ್ ಆಗಿದೆ. ಮಹಾಕವಿ ಮಂಜೇಶ್ವರ ಗೋವಿಂದ ಪೈಗಳ ಜೀವನ ಆಧಾರಿತ ಒಂದು ಸಿನಿಮಾ. ಅದು ಸ್ಕ್ರಿಪ್ಟು ಎಲ್ಲ ರೆಡಿ ಇದೆ. ಸ್ಟಾರ್ಟ್ ಆಗಬೇಕು. ಸ್ಟಾರ್ಟ್ ಆಗಲಿಕ್ಕೆ ಅದೇನೋ 3 ವರ್ಷದಿಂದ ತಡೆ ಬರ್ತಾ ಇದೆ. ಈ ಸಿನಿಮಾ ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ, ಇಷ್ಟು ವರ್ಷದ ಅನುಭವದಲ್ಲಿ ನ್ಯಾಷನಲ್ ಅವಾರ್ಡ್ ಪಡೆಯೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಇದು ರಘು ಭಟ್ ಅವರಿಗೆ ನ್ಯಾಷನಲ್ ಲೆವೆಲ್ ಹೆಸರು ಕೊಡುತ್ತೆ ಅಂತ ಖಂಡಿತವಾಗಿ ಹೇಳ್ತಾ ಇದ್ದೇನೆ. ಯಾಕೆಂದರೆ ಅದರ ಸ್ಕ್ರಿಪ್ಟು ಆಮೇಲೆ ಅದರ ಉಳಿದ ಸಂಭಾಷಣೆ ಇದೆಲ್ಲ ನಾನೇ ಬರೆದಿರೋದು. ಅದನ್ನು ಅವ್ರಿಗೆ ಒಪ್ಪಿಸಿದ್ದೇನೆ. ಅದನ್ನು ಆದಷ್ಟು ಬೇಗ ಶುರು ಮಾಡಿ. ಅಂದರೆ ಮಾರ್ಚ್ 23ಕ್ಕೆ ಗೋವಿಂದ ಪೈಗಳ ಜನ್ಮದಿನ, 142ನೇ ಜನ್ಮದಿನ. ಅವತ್ತು ರಿಲೀಸ್ ಆಗುವಂಗೆ ಏನಾದರೂ ಯೋಚನೆ ಮಾಡಿದರೆ, ಈಗ ಬಂದಾಗ ಹೇಳಿದರು ಅದ್ರ ಬಗ್ಗೆ ಮಾಡ್ತೀನಿ ಅಂತೇಳಿ. ಸೊ ಅದೊಂದು ಮಾಡಿದರೆ ಖಂಡಿತ ಅದು ಅವರಿಗಾಗಿ ಅವರು ಮಾಡ್ತಿರುವಂಥ ಕೆಲಸ ಅದು ಮಾಡಲಿ. ನಾವೆಲ್ಲ ಜೊತೆಗಿದ್ವಿ. ಪ್ರೇಮಿದ್ದಾರೆ, ಇಲ್ಲಿ ನಮ್ಮ ಎಲ್ಲ ಸ್ನೇಹಿತರಿದ್ದಾರೆ. ಅವರೆಲ್ಲ ನೆರವಿನಿಂದ, ಅವರೆಲ್ಲ ಶುಭಾಶಯಗಳಿಂದ ಇದನ್ನು ಶುರು ಮಾಡಿದರೆ ಅಂತ ನನಗೆ ಒಂದು ಭಾರಿ ಖುಷಿಯಾಗುತ್ತೆ. ಖಂಡಿತ ಅವರಿಗೆ, ರಘು ಭಟ್ ಅವರಿಗೆ ಒಂದು ಉಜ್ವಲವಾದ ಭವಿಷ್ಯ, ಆಲ್ ಇಂಡಿಯಾ ಲೆವೆಲ್ನಲ್ಲಿ ಮಿಂಚುವಂಥ ಒಂದು ಅವಕಾಶ ಬಂದೇ ಬರುತ್ತೆ. ಆಮೇಲೆ ಇದು ಮೀಡಿಯಾ ಅವಾರ್ಡ್ ಅಂದರೆ ಟಿ ವಿ ಮೀಡಿಯಾಕ್ಕೆ ಮಾತ್ರ ಯಾಕೆ ಕೊಡ್ತಾ ಇದ್ದೀವಿ, ಪ್ರಿಂಟ್ ಮೀಡಿಯಾಕ್ಕೆ ಕೊಡಲ್ವಾ ಅಂತ ಕೇಳ್ತಾಯಿದ್ರು. ಇದು ಒಂದು ಸ್ಯಾಂಪಲ್ ಹಾಗೇ ನಡ್ಕೊಂಡು ಬಂದಿರೋದು. ಅದನ್ನು ಅದೇ ಥರ ಮುಂದುವರಿಸಿದ್ದು. ಬಹುಶಃ ಮುಂದಿನ ವರ್ಷಗಳಲ್ಲಿ ಪ್ರಿಂಟ್ ಮೀಡಿಯಾಕ್ಕೂ ಒಂದು ಅವಕಾಶ ಇಲ್ಲಿ ಸ್ಥಾಪನೆ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ, ರಘು ಭಟ್ ಅವರು. ಸೊ ಆದಷ್ಟು ನಮ್ಮ ಈ ಕಾರ್ಯಕ್ರಮ, ನಮ್ಮ ಅದ್ಧೂರಿಯಾದ ಕಾರ್ಯಕ್ರಮ, ಬೇರೆ ಬೇರೆ ರೀತಿಯ ಟಿ ವಿ ಮೀಡಿಯಾಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ವಿಭಾಗದ ಮಂದಿಗೆ ಕೊಡುವಂಥ ಗೌರವಪೂರ್ವಕ ಪ್ರಶಸ್ತಿ ಇದು. ಈ ಪ್ರಶಸ್ತಿ ಸಮಾರಂಭ ಸದ್ಯದಲ್ಲೇ ನಡೆಯಲಿದೆ. ಇದು 8ನೇ ವರ್ಷದ ಪ್ರಶಸ್ತಿ. ಇದರಲ್ಲಿ ನಾನು ಮತ್ತು ನಿರ್ಮಲ ಎಲಿಗಾರ್ ಅವರು ಜೂರಿಗಳಾಗಿ ಕೆಲಸ ಮಾಡ್ತಾಯಿದ್ದೀವಿ. ಸೊ ನಿಮ್ಮೆಲ್ಲರ ಶುಭ ಹಾರೈಕೆ ಇರಲಿ. ದಯವಿಟ್ಟು ಆ ದಿನ ನೀವೆಲ್ಲ ಬರಬೇಕು, ನಮಗೆ ಶುಭ ಹಾರೈಸಬೇಕು ಅಂತ ಕೇಳಿಕೊಂಡು ನಾನು ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಆ ಸಂದರ್ಭದಲ್ಲಿ ಇವತ್ತು ಬೆಳಿಗ್ಗೆ ಒಂದು ಕಾರ್ಯಕ್ರಮದಲ್ಲಿ
ಮುಖ್ಯಮಂತ್ರಿಗಳಾಗಲಿ ಅಥವಾ ಇನ್ನೊಬ್ಬರು ಸಾಯಿರಾಮ್ ಅಂತ ಒಬ್ಬರು ಮ್ಯಾಗ್ಸೆಸಿ ಅವಾರ್ಡ್ ವಿನ್ನರ್ ಬಂದಿದ್ರು. ಅವರೆಲ್ಲ ಹೇಳ್ತಾಯಿದ್ರು ಮಂಗಳೂರು ಪತ್ರಿಕೆ ಬಗ್ಗೆ ಭಾಳ ಮಾತಾಡಿದರು. ಅಷ್ಟೇ ಇರ್ತಾರೆ. ಮಂಗಳೂರು ಪತ್ರಿಕೆ ಅಂದ ತಕ್ಷಣ ನನಗೆ ಆ ಒಂದು ಸಮುದ್ರ, ಆ ಒಂದು ಕಾಡು, ಆಮೇಲೆ ಅಲ್ಲಿ ನನಗೆ ಒಂದು ಮನಪಟ್ಟಲದ ಮೇಲೆ ರಘು ಭಟ್ರು ಹಾಕೋದ್ರು, ಆ ಮಂಜೇಶ್ವರ ಅವರ. ನನಗೆ ಇಲ್ಲಿ ಯಾಕೆ ವಿಶೇಷ ಅಂತ ಅನಿಸೋದು ಅಂತಂದರೆ, ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ಪ್ರೆಸ್ ಡೇ ಇರೋದ್ರಿಂದ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಹೇಳ್ತೀನಿ. ಮಂಗಳೂರಿನ ಪ್ರತಿಭೆ ಆದಂತಹ ಮಂಜೇಶ್ವರದ ಅದೇ ಪತ್ರಿಕೆಯನ್ನು ಫಸ್ಟು ಭಾರತದಲ್ಲಿನೇ ಫಸ್ಟ್ ಪತ್ರಿಕೆ ಹೊರಟಿದ್ದಿದೆ. ಅಲ್ಲಿ ಅನೇಕ ಪ್ರಥಮಗಳಿಗೆ ಕಾರಣವಾದಂತಹ ನನ್ನ ಮಂಗಳೂರಿನ ಪ್ರತಿಭೆ ರಘು ಭಟ್ ಅವರು. ಅವರಿಗೆ ಅಭಿನಂದನೆಗಳನ್ನು ನಿಮ್ಮೆಲ್ಲರ ಮುಖೇನ ಆಚರಿಸ್ತಾ ಅಭಿನಂದಿಸ್ತಾ, ಸತಿಪತಿಗಳ ಒಂದಾದ ಭಕ್ತಿ ಹಿತವಪ್ಪುದು ಶಿವಂಗಿ ಅಂತಾರೆ ನೋಡಿ. ಅವರಿಬ್ಬರು ಗಂಡ ಹೆಂಡತಿ ಸೇರಿಕೊಂಡು ನನಗೆ ಯಾಕೆ ಇಲ್ಲಿ ಕೂತ್ಕೊಳ್ಳೋಕ್ಕೆ ಕಾರಣ ಅಂತ ಏನು ಅಂತಂದರೆ, ಅವರಿಗೆ ಯಾವ ಸ್ವಾರ್ಥನೂ ಇಲ್ಲ ಇದರಲ್ಲಿ. ನಿಸ್ವಾರ್ಥವಾಗಿ ಮಾಧ್ಯಮ ಕ್ಷೇತ್ರದಲ್ಲಿ, ಅದರಲ್ಲೂ ವಿಶೇಷವಾಗಿ ದೃಶ್ಯ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇರುವಂಥ ಪ್ರತಿಭೆಗಳನ್ನು ಗುರುತಿಸಿ ಅವರು ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ರಲ್ಲ, ನನಗದು ಬಹಳ ಆಕರ್ಷಣೆ ಅನ್ನಿಸ್ತು. ನಾವು ಸರ್ಕಾರದಿಂದ ಅನೇಕ ಸೌಲಭ್ಯಗಳಿರ್ತವೆ, ಸರ್ಕಾರ ಒಂದು ದೊಡ್ಡ ರಕ್ಷಣೆಯನ್ನು ಕೊಡುತ್ತೆ ನಮಗೆ, ಆ ಒಂದು ರಕ್ಷಣೆಯಲ್ಲಿ ನಾವು ಕೆಲಸ ಮಾಡ್ತೀವಿ. ಆದರೆ ಯಾವುದೇ ಒಂದು ರಕ್ಷಣೆ ಇಲ್ಲದೆ, ಪ್ರೊಟೆಕ್ಷನ್ ಇಲ್ಲದೆ ಇಂಥ ಒಂದು ಧೈರ್ಯವನ್ನು ಮಾಡೋದಿದೆಯಲ್ಲ, APJ ಅಬ್ದುಲ್ ಕಲಾಂ ಅವರು ಆಗಾಗ ಹೇಳಿದ ಒಂದು ಮಾತನ್ನು ಹೇಳ್ತಾ ಇದ್ರು, ಲೋ ಏಮ್ ಈಸ್ ಅ ಕ್ರೈಮ್ ಅಂತ. ನಾವು ಸಣ್ಣ ಉದ್ದೇಶವನ್ನು ಇಟ್ಕೊಳ್ಳೋದೇ ಒಂದು ಅಪರಾಧ ಅಂತ ಅನೇಕ ತಮ್ಮ ಭಾಷಣದಲ್ಲಿ ಹೇಳ್ತಾ ಇದ್ರು. ಆ ಮಾತಿಗೆ ಅತ್ಯಂತ ಸೂಕ್ತವಾದ ವ್ಯಕ್ತಿ ಅಂದರೆ ರಘು ಭಟ್ ಅವರು. ನೋಡಿ ಅವ್ರ ವಿಷನ್ ಹೇಗಿದೆ, ಎಲ್ಲಿ ಪ್ರೆಸ್ ಮೀಟ್ ಮಾಡ್ಕೋಬೇಕು, ಇವ್ರ ಯೂನಿಫಾರ್ಮ್ ನೋಡಿ, ಯಾವ ಒಂದು ಕಾರ್ಪೊರೇಟ್ ಇದರಲ್ಲೂ ಕೂಡ ಇಷ್ಟೊಂದು ಶಿಸ್ತುಬದ್ಧವಾಗಿ ಕೆಲಸವನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ಇಂಥ ಶಿಸ್ತನ್ನು ಮಾಧ್ಯಮ ಬಯಸುತ್ತೆ, ಇಂಥ ಶಿಸ್ತನ್ನು ಮಾಧ್ಯಮ ಕ್ಷೇತ್ರ, ಜರ್ನಲಿಸಮ್ ಬೇರೆ ಮತ್ತು ಮಾಧ್ಯಮ ಕ್ಷೇತ್ರ ಬೇರೆ ಅಂತ ಅನೇಕ ಚರ್ಚೆಗಳಿದೆ. ಜರ್ನಲಿಸ್ಟ್ ಈಸ್ ಡಿಫ್ರೆಂಟ್, ಮೀಡಿಯಾ ಈಸ್ ಅಂಡರ್ ಹೋಲ್ಡ್ ಆಫ್ ಸಮ್ ಮೀಡಿಯಾ ಕಾರ್ಪೊರೇಟ್ ಇವರಲ್ಲಿದ್ದಾರೆ, ಜರ್ನಲಿಸ್ಟ್ ಈಸ್ ಗುಲಾಮರಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಚರ್ಚೆಯೂ ಕೂಡ ಇದೆ. ಇಂತಹ ಜರ್ನಲಿಸ್ಟ್ಗಳನ್ನು ಮತ್ತು ಕಲಾವಿದರನ್ನು ಗುರುತಿಸಿ ಒಂದು ವೇದಿಕೆಯನ್ನು ನಿರ್ಮಿಸೋದಿದೆಯಲ್ಲ, ನಮ್ಮ ಗಣೇಶ್ ಕಾಸರಗೋಡು ಸರ್ ಹೇಳಿದಾಗೆ ಇದು ಫಿಲ್ಮ್ ಫೇರ್ ಅವಾರ್ಡಿಗೆ ಅಷ್ಟು ಅದಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಗುಣಮಟ್ಟದಲ್ಲಿ ಮತ್ತು ಸಂಘಟನೆಯಲ್ಲಿ ಹೆಚ್ಚು ಕೈ ಜೋಡಿಸುವಂಥ ಕೆಲಸ ಆಗಿದೆ. ಇದಕ್ಕಾಗಿ ಇದರ ಚುಕ್ಕಾಣಿಯನ್ನು ಹಿಡಿದಂತಹ ರಘು ಭಟ್ ಅವರಿಗೆ ಮಾಧ್ಯಮ ಕ್ಷೇತ್ರದ ಎಲ್ಲ ಮಾಧ್ಯಮ ಮಿತ್ರರು ಒಂದು ಶುಭಾಶಯಗಳನ್ನು ಚಪ್ಪಾಳೆಯ ಮೂಲಕ ಅವರಿಗೆ ಸಲ್ಲಿಸಬೇಕು. ಅವರ ಒಂದು ತಂಡಕ್ಕೂ ಕೂಡ ಅದು ನನ್ನನ್ನು ಬಹಳ ಆಕರ್ಷಿಸಿದೆ. ನಾವು ಕಲಾಭಿಮಾನಿಗಳಿಗೆ ಕ್ರೀಡೆಗಳಲ್ಲಿ ಪ್ರೋತ್ಸಾಹ ಮಾಡಿ ಅವರಿಗೆ ಅವಾರ್ಡ್ಸ್ ಕೊಡೋದು ಸರ್ವೇ ಸಾಮಾನ್ಯ. ಅದು ಅಂಥ ಒಂದು ದೃಷ್ಟಿಯಲ್ಲಿ ನನ್ನ ಪ್ರಕಾರ ಜುಡಿಷಿಯರಿ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಅದೇ ರೀತಿ ಮಾಧ್ಯಮದವ್ರಿಗೆ ಬಹಳ ಇಂಪಾರ್ಟೆಂಟ್ ಆದ ಒಂದು ಜವಾಬ್ದಾರಿ ಇದೆ. ಅಂಥವ್ರನ್ನ ಗುರುತಿಸಿ ಅವ್ರನ್ನ ಪ್ರೋತ್ಸಾಹದ ಕೆಲಸ ಇಲ್ಲಿ ತನಕ ಯಾರೂ ಮಾಡಿರಲಿಲ್ಲ. ಆ ಒಂದು ಕೆಲಸ ನಮ್ಮ ರಘು ಭಟ್ ಏನು ಮಾಡ್ತಿದ್ರೆ ನಿಜವೂ ಪ್ರಶಂಸಂತ ಕೆಲಸ ಇದೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಐ ಕಂಗ್ರ್ಯಾಚುಲೇಟ್ ಫಾರ್ ದಿಸ್ ವಂಡರ್ಫುಲ್ ಜಾಬ್. ಮತ್ತು ಎರಡನೇದಾಗಿ ಈ ಒಂದು ಅವಾರ್ಡ್ ಸೆರೆಮನಿಗಾಗಲಿ ಅಥವಾ ಒಂದು ಇವೆಂಟ್ಗಾಗಲಿ AVR ಗ್ರೂಪ್ನವರು ರೋಪಿನ್ ಮಾಡಿದ್ದು ಬಹಳ ನಮಗೂ ಖುಷಿಯಾದ ವಿಚಾರ. ನಾವು ಇದೇ ರೀತಿ ಕ್ರೀಡೆ ಆಗಿರ್ಬೋದು ಅಥವಾ ಕಲಾ ಇದಕ್ಕೆಲ್ಲ ನಾವು ಅವಾರ್ಡ್ಗಳಲ್ಲಿ ಟೈಟಲ್ ಸ್ಪಾನ್ಸರ್ ಆಗಿದ್ವಿ. ಈ ಸಲ ನಮ್ಮನ್ನು ಟೈಟಲ್ ಸ್ಪಾನ್ಸರ್ ಆಗಿ ಬರಮಾಡ್ಕೊಂಡಿದ್ದು ನಮಗೂ ಭಾಳ ಖುಷಿಯಾದಂಥ ವಿಚಾರ. ಇದೇ ರೀತಿ ಇನ್ನೂ ಬಹಳ ಮಟ್ಟಕ್ಕೆ ಬೆಳೀಲಿ. ಈಗ 8ನೇ ವರ್ಷ ಇದೆ, 18 ಆಗಲಿ 28 ಆಗಲಿ ಅಂತ ನಾನು ಅವರಿಗೆ ವಿಶ್ ಮಾಡ್ತಾ ಗುಡ್ಲಕ್ ಹೇಳ್ತಾ 2 ಮಾತುಗಳು ಮುಗಿಸ್ತೀನಿ. ಮತ್ತು ತುಂಬ ಹೃದಯದ ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತೇನೆ. ಮಾಧ್ಯಮ ಅಂತ ಬಂದಾಗ ಎಲ್ಲರ ಮಧ್ಯದಲ್ಲಿ ಒಂದು ಬ್ರಿಡ್ಜ್ ಥರ ನಿಂತ್ಕೊಳ್ಳುವಂಥದ್ದು ಮಾಧ್ಯಮ. ಸೊ ನಾನು ಮೊದಲನೇದಾಗಿ ಗಣೇಶ್ ಕಾಸರಗೋಡು ಸರ್ ಯಾಕೆ ಮಾತಾಡಲಿ ಅಂತ ಹೇಳಿದೆ ಅಂದರೆ, ನಾನು ಇಂಡಸ್ಟ್ರಿಗೆ ಬಂದಾಗಿಂದ ನಮ್ಮನ್ನು ನೋಡ್ತಾ ಇರೋರು, ನಮ್ಮನ್ನು ತಿದ್ದಿದವರು, ನಾವು ತಪ್ಪು ಮಾಡಿದಾಗ ನಮಗೆ ಬೈದವರು ಎಲ್ಲವೂ ಸಹ ಆಗಿ ಅವರು ನಮಗೆ ಅವತ್ತಿಂದ ಇವತ್ತರೆಗೂ ಗುರುಗಳಿಗೆ ಸಮಾನ. ಸೊ ಹಾಗಾಗಿನೇ ಅವರು ಮೊದಲು ಮಾತಾಡಲಿ ಅಂತ ಹೇಳಿದೆ. ಗಣೇಶ್ ಕಾಸರಗೋಡು ಅವ್ರಿಗೆ ಮತ್ತು ಅವರ ಮಿತ್ರರು ಮತ್ತು ಎಲ್ಲ ಪತ್ರಿಕೋದ್ಯಮ, ಬರವಣಿಗೆ ಪತ್ರಿಕೋದ್ಯಮದ ಬಗ್ಗೆ ಯಾಕೆ ಭಾಳಷ್ಟು ಹೆಮ್ಮೆ ಅಂದರೆ, ಎಲ್ರಿಗೂ ಅವ್ರದ್ದೊಂದು ಸೋರ್ಸ್ ಆಫ್ ಇನ್ಕಮ್ ಅಂತ ಇರುತ್ತೆ. ಬಟ್ ಆದರೆ
ಪತ್ರಿಕೋದ್ಯಮಕ್ಕೆ ಮಾತ್ರ, ಅದರಲ್ಲೂ ಬರವಣಿಗೆ ಪ್ರಿಂಟ್ ಮೀಡಿಯಾದವ್ರಿಗೆ ಅವರು ಬರೀ ಅಕ್ಷರಗಳನ್ನೇ ನಂಬ್ಕೊಂಡು ಬದುಕ್ತಾ ಬಂದಿರೋರು ಅವತ್ತಿಂದ ಇವತ್ತವರೆಗೂ. ಅಫ್ಕೋರ್ಸ್ ಇವತ್ತು ತುಂಬ ಅಡ್ವಾನ್ಸ್ ಆಗಿ ಟೆಕ್ನಾಲಜಿಯಲ್ಲಾಗಿ ಸೋಷಿಯಲ್ ಮೀಡಿಯಾ ಬಂದಿದೆ, ಎಲೆಕ್ಟ್ರಾನಿಕ್ ಮೀಡಿಯಾ ಬಂದಿದೆ. ಪತ್ರಿಕೋದ್ಯಮದಲ್ಲಿ ಇದ್ದವರು ಅಷ್ಟೂ ಜನ ಇವತ್ತು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ತುಂಬ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದಾರೆ. ಇವತ್ತು ಅವರು ದುಡ್ಡು ನೋಡ್ತಾ ಇದ್ದಾರೆ, ಬಹಳಷ್ಟು ಸಂತೋಷ. ಅವತ್ತಿನ ಕಾಲದಲ್ಲಿ ಏನೂ ನೋಡಿರಲಿಲ್ಲ ಅವರು, ಇವತ್ತು ದುಡ್ಡು ನೋಡ್ತಾ ಇದ್ದಾರೆ, ಬಹಳಷ್ಟು ಸಂತೋಷ. ಆದರೆ ಗಣೇಶ್ ಕಾಸರಗೋಡು ಸರ್ ಬಗ್ಗೆ ಹೆಮ್ಮೆ ಅಂದರೆ ಇವತ್ತು ಅವರು ಬರವಣಿಗೆನೇ ನಂಬ್ಕೊಂಡು ಬದುಕ್ತಾ ಇದ್ದಾರೆ ಅವರು. ಸೊ ಹಾಗಾಗಿ ಅವರು ಹೇಳಿದಾಗೆ ಪ್ರಿಂಟ್ ಮೀಡಿಯಾಗೂ ಸಹ ಅವಾರ್ಡ್ಗಳಿನ ಮುಂದೆ ಕೊಡೋ ಥರ ಆಗಬೇಕು. ಒಂದು ಸಲಿಗೆ ತಗೋತೀನಿ, ರಘು ನನ್ನ ಫ್ರೆಂಡು ಅನ್ನೋ ಕಾರಣಕ್ಕೆ. ಸೊ ಪ್ರಿಂಟ್ ಮೀಡಿಯಾದವ್ರಿಗೆ ನೀವೇನು ಅವಾರ್ಡ್ ಕೊಡ್ತೀರಾ, ಆ ಅವಾರ್ಡ್ ಕೊಡೋ ಬದಲು ದಯವಿಟ್ಟು ಅವ್ರಿಗೆ ಕ್ಯಾಶ್ ಅವಾರ್ಡೇ ಕೊಡಿ ಅಂತ. ಯಾಕಂದರೆ ಅದರ ಅವಶ್ಯಕತೆ ಅವ್ರಿಗೆ ತುಂಬ ಇದೆ. ಸಾಹಿತಿಗಳಿರ್ಬೋದು, ಸಾಹಿತ್ಯ ಬರೆಯೋರು ಇರ್ಬೋದು, ಅವರೆಲ್ಲನೂ ಸಹ ಅಕ್ಷರನೇ ನಂಬ್ಕೊಂಡು ಬದುಕ್ತಾ ಇರ್ತಾರೆ. ಆಗಿರೋದ್ರಿಂದ ನಾವು ಬರೀ ಅವಾರ್ಡ್ ಕೊಟ್ಟರೆ, ಒಂದು ಸರ್ಟಿಫಿಕೇಟ್ ಕೊಟ್ಟರೆ ಅದರಿಂದ ಏನೂ ಆಗಲ್ಲ. ಯಾಕಂದ್ರೆ ನಾವು ಸುಮಾರು ಸರಿ ನಾವು ನೋಡಿದ್ದೀವಿ, ಎಷ್ಟೋ ಜನ ಸಾಹಿತಿಗಳು ನಂಬ್ತಿರೋ ಇಲ್ಲೋ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಹೇಳಿದ್ದಾರೆ, ಈ ಶಾಲು, ಈ ಶೀಲ್ಡು ಇವೆಲ್ಲ ಕೊಡೋ ಬದಲು ನಮ್ಗೆ ಯಾಕರಪ್ಪ, ನಮ್ಗೆ ವಯಸ್ಸಾಯ್ತು ತಗೊಂಡು ನಾವು ಏನು ಮಾಡೋಣ, ನಮ್ಗೊಂದಷ್ಟು ದುಡ್ಡು ಕೊಡ್ರಯ್ಯ, ನಮ್ಗೇನೋ ಕಷ್ಟ ಇದೆ, ನಾವು ಇದು ಮಾಡ್ಕೊಳ್ತೀವಿ ಅಂತ ಹೇಳಿ. ಸೊ ಹಾಗಾಗಿ ಅದೊಂದು ಸಲಹೆಯಿಂದ ಹೇಳಿದೆ. ಮತ್ತು ಮೀಡಿಯಾದವ್ರಿಗೆ ಅವಾರ್ಡ್ ಕೊಡುವಂಥ ಒಂದು ಕೆಲಸವನ್ನು ರಘು ಮಾಡಿದ್ರೆ ಗೊತ್ತಿಲ್ಲ, ಒಂದು ಅಪರೂಪದ ಥಾಟ್ ಹ್ಯಾಕ್ ಬಂತು ಅಂತ. ಇಂಥ ಅಪರೂಪದ ಆಲೋಚನೆಗಳು ಅವನಿಗೆ ಬರ್ತಾ ಇರುತ್ತೆ ಯಾವಾಗಲೂ ಸಹ. ನಾನು ಕೇಳಿದ್ರೆ ಕಮರ್ಷಿಯಲ್ ಏನಾದರೂ ಇದೇನಪ್ಪ ಇದರಲ್ಲಿ ಅಂತ. ದೇವರನ್ನ ಇದ್ರಲ್ಲಿ ನಾನು ನೋಡಿದಾಗೆ ಅವರು ಅಂದ್ಕೊಂಡಾಗೆ ಕಮರ್ಷಿಯಲ್ ಅನ್ನೋದು ಏನೂ ಇಲ್ಲ ಇದರಲ್ಲಿ. ಅವರಿಗೆ ಒಂಥರ ಪ್ರೀತಿ ಮಾಧ್ಯಮದವರು ಅಂದರೆ ನೋಡಿ, ಅಲ್ಲೆಲ್ಲ ಪಾಪ ಇಷ್ಟೊತ್ತಲ್ಲ ಅಷ್ಟು ಜನ ಹುಡುಗರು, ಹೊಸ ಹುಡುಗರು ಬಂದು ಇಲ್ಲಿ ಕ್ಯಾಮ್ರಾ ಇಟ್ಕೊಂಡು ಒಂದು ಸೆರೆ ಹಿಡಿತಾ ಇರ್ತಾರೆ. ಎಂಥ ಕ್ರಿಟಿಕಲ್ ಸಿಚುವೇಶನ್ ಇರ್ಬೋದು, ಯಾವ ಥರ ಪರಿಸ್ಥಿತಿ ಇರ್ಬೋದು, ಅವ್ರು ಎಂಥ ಪರಿಸ್ಥಿತಿಯಲ್ಲಿ ಹೋಗಿ ಅದನ್ನು ರೆಕಾರ್ಡ್ ಮಾಡಿ ಅವ್ರು ತೊಗೊಂಡೋಗಿ ಕೊಡಲೇಬೇಕು, ಅದು ಅವ್ರ ಅನಿವಾರ್ಯ ಅದು. ಸೊ ಅಂಥವ್ರ ಬಗ್ಗೆ ಒಂದು ಅವಾರ್ಡನ್ನ ಕೊಡೋದು ಖುಷಿ ಆಗ್ತಾರೆ ಅವರು, ಒಂದು ಮೋಟಿವೇಟ್ ಮಾಡ್ದಂಗೆ. ಇದು ಕೊಡ್ತಾ ಇರೋದ್ವರೆಗೂ ಇದೊಂದು ಅವಾರ್ಡ್ ಅಂತ ಅಷ್ಟೇ ಅಂದ್ಕೊಳ್ಬೇಡ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮಗೆ ಸಿನಿಮಾದವ್ರಿಗೂ ಆ್ಯಕ್ಟರ್ಗಳಿಗೂ ಸಹ ಒಂದು 50 days ಆದರೆ 100 days ಆದರೆ ಪ್ರೊಡ್ಯೂಸರ್ಗೆ ಅದನ್ನೇ ಕೇಳ್ಕೊಳ್ಳೋದು, ಸರ್ ₹1,00,000 ರೆಮ್ಯುನರೇಷನ್ ಕಡಿಮೆ ಕೊಡಿ, ಬಟ್ ಒಂದು ಫಂಕ್ಷನ್ ಮಾಡಿ ನಮ್ಗೊಂದು ಶೀಲ್ಡ್ ಕೊಡಿ, ಒಂದು ಮೊಮೆಂಟೋ ಕೊಡಿ ಅಂತ. ಯಾಕಂದರೆ ನಮ್ಮ ಮೊಮ್ಮಕ್ಕಳು ಮಕ್ಕಳು ಎಲ್ಲನೂ ನಿಮ್ಮಪ್ಪ ಏನು ಆಸ್ತಿ ಸಂಪಾದನೆ ಮಾಡಿದ್ದಾರೆ ಅಂತ ಕೇಳಿದ್ರೆ ಆ ಗೋಡೆ ಮೇಲೆ ತೋರಿಸ್, ಸರ್ ನೋಡೋ ಅಪ್ಪ 100 days ಮೂವಿ ಶೀಲ್ಡು, ಇದು ಸಿಲ್ವರ್ ಜೂಬ್ಲಿ ಶೀಲ್ಡು ಅಂತ. ಹಾಗೆಯೇ ಇವತ್ತಲ್ಲಿ ಕೆಲಸ ಮಾಡ್ತಾ ಇರೋದು ಹುಡುಗರಿಗೆಲ್ಲ ನೀವು ಮೊಮೆಂಟೋ ಕೊಡೋದು, ಅವ್ರಿಗೆ ಎಂಕರೇಜ್ ಮಾಡೋದು ಅವ್ರ ಮನೆಗಳಲ್ಲಿ ಯಾವತ್ತೂ ಇರುತ್ತೆ ಆ ಗೋಡೆ ಮೇಲೆ. ಯಾಕಂದರೆ ಮನೆಗೆ ಬಂದವ್ರು ಯಾವತ್ತೂ ನೀವೇನು ಆಸ್ತಿ ಸಂಪಾದನೆ ಮಾಡಿದ್ದೀರಾ, ಎಲ್ಲಿ ಸೈಟ್ ಇದೆ, ಎಲ್ಲಿ ಜಮೀನಿದೆ ಅಂತ ಕೇಳಲ್ಲ. ಅವ್ರು ನೋಡಿದ್ರೆ ಗೋಡೆಗಳು ಏನು ರೀ ಅವಾರ್ಡು ಅಂತಾರೆ, ಅದೇ ಅವ್ರಿಗೆ ಒಂದು ಅಪ್ರಿಷಿಯೇಷನ್. ಸೊ ಅಂಥ ಒಂದು ಅದ್ಭುತವಾದಂಥ ಕೆಲಸವನ್ನು ಮಾಡ್ತಾ ಇದೆಯರಿಗೂ ಒಳ್ಳೆಯದಾಗಲಿ ನಿನಗೆ ಮತ್ತು ಸುಗುಣ ಇಬ್ಬರಿಗೂ ಸಹ. ಈ ಒಂದು ಕಾರ್ಯಕ್ರಮಕ್ಕೆ ನಾನು ಅತಿಥಿ ಅಂತ ಹೇಳ್ಕೊಳ್ಳೋಕೆ ಇಷ್ಟಪಡೋಲ್ಲ, ಯಾಕಂದರೆ ಇದು ನನ್ನ ಕಾರ್ಯಕ್ರಮ, ನನ್ನ ಫ್ಯಾಮಿಲಿ ಅವ್ರದ್ದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಸುಗುಣ ಮತ್ತು ರಘು. ಸೊ ಹಾಗಾಗಿ ಅವನೇನು ಮಾಡ್ತಾನೆ ಅಂದರೆ there is no notice, very short notice, brother ಎಂತ ಹೇಳಿ ಜಿಮ್ಮ ಆರಾಮ ಫ್ರೀನಾ ಅಂತ ಹೇಳ್ರಗು ಅಂದರೆ ಒಂದೇ ತಾರೀಕು 6:30 ಬ್ರದರ್ ಇಲ್ಲಿ ಹೈಟ್ ಪಾರ್ಕು ಏನು ಅಂದರೆ ಅದು ಇದಿದೆ, ಪ್ರೆಸ್ ಮೀಟ್ ಇದೆ, ನಾನು ಮೀಡಿಯಾ ಏನು ಮಾಡ್ತೀನಿಲ್ಲ ಅದು. ಓಕೆ ಬ್ರದರ್ ಬಾಯ್, ಮಾತಾಡ್ತೀನಿ, ಮುಗ್ದ. ಫ್ರೀ ಇದೆಯಾ, ಬರ್ತೀಯಾ, ಈಗ ಇನ್ನೊಂದು ಪ್ರೋಗ್ರಾಮ್ ಮಾಡ್ಕೊಳ್ತಾ ಇದ್ದೀನಿ, ಹೆಸರು ಹಾಕ್ಲಾ, ನೋ ನಥಿಂಗ್, ನೋ ನೋಟಿಸ್ ಅಂದರೆ ಆ ಥರ ಒಂದು ಸಲಿಗೆ, ಆ ಥರ ಒಂದು ಹಕ್ಕು ಅವನಿಗಿದೆ. ಯಾಕಂದರೆ ಅಷ್ಟು ಸಮಾಜಮುಖಿ ಕೆಲಸಗಳನ್ನು ಯಾವಾಗಲೂ ಮಾಡ್ತಾ ಇರ್ತಾರೆ ಗಂಡ ಹೆಂಡತಿ ಇಬ್ಬರು ಸೇರಿಕೊಂಡು. ಸೊ ಹಾಗಾಗಿ ಈ ಒಂದು ಪ್ರೆಸ್ ಮೀಟ್ ಏನು ಆಯೋಜನೆ ಮಾಡಿದ್ದಾರೆ ಈ ಸರಿ ಇನ್ನೂ ಬಹಳ ಅದ್ಭುತವಾದಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇದು ಸೌತ್ ಇಂಡಿಯಾ ಲೆವೆಲ್ಗೆ ತೊಗೊಂಡೋಗಿ ಎಲ್ಲ ಭಾಷೆಯವ್ರಿಗೂ ಸಹ, ಎಲ್ಲ ಮೀಡಿಯಾದವ್ರಿಗೂ ಸಹ ಅವಾರ್ಡ್ ಕೊಡುವಂಥ ಕೆಲಸ. ಒಳ್ಳೆಯದಾಗಲಿ. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಮಾಡೋಕ್ಕೆ ಇಷ್ಟಪಡ್ತೀನಿ ಇವತ್ತು. ಸೊ ಏನಾಗಿದೆ, ನಾವು ಜೀವನದಲ್ಲಿ ಎಷ್ಟು ಕಷ್ಟಪಟ್ಟರು, ಏನು ಕೆಲಸ ಮಾಡಿದ್ರು, ಸಣ್ಣದು ಆಗಲಿ ದೊಡ್ಡದು ಆಗಲಿ, ಇಲ್ಲಾಂದರೆ ಒಂದು ಎಕ್ಸ್ಟೆನ್ಸಿವ್ ಕೆಲಸ ಆಗಲಿ, ಏನಾದರೂ ಇದ್ರೂ ಒಂದು ಬೆನ್ನು ತಟ್ಟೋದಿದೆಯಲ್ಲ, ಆ ಒಂದು ಎಂಕರೇಜ್ಮೆಂಟ್, ಆ ಒಂದು ಪ್ರೋತ್ಸಾಹ ಬಂದರೆ ನಮಗೆ ಜೀವನದಲ್ಲಿ ನಾವು ಏನು ಬೇಕಾದರೂ ಸಾಧನೆ ಮಾಡಬೇಕು ಅಂತ, ಒಂದು ಪ್ರಯತ್ನ ಪಡಬೇಕು ಅಂತ ಓಡ್ತೀವಿ. ಸೊ ನನ್ನ ಪ್ರಕಾರ ಎಂಕರೇಜ್ಮೆಂಟ್ ಈಸ್ ಸೋ ಇಂಪಾರ್ಟೆಂಟ್. ಅಪ್ರಿಸಿಯೇಷನ್, ಎಂಕರೇಜ್ಮೆಂಟ್ ಇಷ್ಟು ಪ್ರಾಮುಖ್ಯವಾಗಿದೆ ದಟ್ ಈ ಒಂದು ಸಣ್ಣದು ನೀವು ಓಕೆ ಅಪ್ಪ ನೀವು ಕಷ್ಟಪಟ್ಟಿದ್ದೀರಾ, ನೀವೇನಾದರೂ ಪ್ರಯತ್ನ ಪಟ್ಟಿದ್ದೀರಾ, ತುಂಬ ಚೆನ್ನಾಗಿ ಪ್ರಯತ್ನ ಪಟ್ಟಿದ್ದೀರಾ, ಆ ಒಂದು ಸಣ್ಣ ವರ್ಡಿಂದಾನೆ ಎಷ್ಟು ಎಂಕರೇಜ್ಮೆಂಟ್ ಸಿಗುತ್ತೆ ಒಬ್ಬರು ಪರ್ಸನ್ಗೆ.
ಆ್ಯಂಡ್ ನಾನು ತುಂಬ ಚಿಕ್ಕವನು ಈ ವೇದಿಕೆ ಮೇಲೆ ಮಾತಾಡೋಕ್ಕೆ, ಬಟ್ ನನ್ನ ಫಸ್ಟ್ ಸಿನಿಮಾಯಿಂದ ಸರ್ ನನಗೆ ನೋಡ್ಕೊಂಡು ಬರ್ತಾ ಇದ್ದಾರೆ. ಐ ಥಿಂಕ್ ದ ಮೀಡಿಯಾ ಹ್ಯಾಸ್ ಚೇಂಜ್ಡ್ ಸೋ ಮಚ್ ಓವರ್ ಟೈಮ್. ಅಂದರೆ ಡ್ರಾಸ್ಟಿಕ್ ಆಗಿ ಚೇಂಜ್ ಆಗಿದೆ. ನನ್ನ ಫಸ್ಟ್ ಸಿನಿಮಾಯಿಂದ ನಾನು ನೋಡಿದ್ದು ಚಾನೆಲ್ಸ್ ಆಗಲಿ, ಇಷ್ಟೇ ಒಂದು ನಾವು 10 ಚಾನೆಲ್ಸ್ ಇದ್ದಿದ್ದು, 10 ನ್ಯೂಸ್ ಪೇಪರ್ಸ್ ಇದ್ದಿದ್ದು. ಇಟ್ ವಾಸ್ ಅ ವೆರಿ ಕ್ಲೋಸ್ ನೆಟ್ ಬ್ಯೂಟಿಫುಲ್ ಒಂದು ಫ್ಯಾಮಿಲಿ ಥರ ನಾನು ನೋಡ್ಕೊಂಡು ಬರ್ತಾ ಇದ್ದೀನಿ. ಇವತ್ತು 15 ವರ್ಷ ಆದಮೇಲೆ ಮೀಡಿಯಾ ಹ್ಯಾಸ್ ಚೇಂಜ್ಡ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ಡ್ ಇನ್ ಟು ಎಲೆಕ್ಟ್ರಾನಿಕ್ ಮೀಡಿಯಾ, ಡಿಜಿಟಲ್ ಮೀಡಿಯಾ, ಲೈಕ್ ಪ್ರಿಂಟ್ ಆ್ಯಂಡ್ ಟೆಲಿವಿಷನ್ ಹ್ಯಾಸ್ ನೆವರ್ ಚೇಂಜ್. ಅದು ಒಂದು ಅಂದರೆ ನಮ್ಮ ಇಂಡಸ್ಟ್ರಿಗೆ ಅಥವಾ ನಮ್ಮ ಎಸ್ಟಾಬ್ಲಿಷ್ಮೆಂಟ್ಗೆ ನಾವು ಏನಿದ್ದೀವಿ ಹೆಂಗಿದ್ದೀವಿ ಆ ಒಂದು ಅಪ್ಪ ಅಮ್ಮ ಥರ ಇರ್ತಾರಲ್ಲ, ದ್ಯಾಟ್ ಈಸ್ ಹೌ ದ ಪ್ರಿಂಟ್ ಮೀಡಿಯಾ ಆ್ಯಂಡ್ ದ ಟೆಲಿವಿಷನ್ ಮೀಡಿಯಾ ಇಸ್. ಸೊ ಆ ಒಂದು ವೇಳೆ ನೋಡಿದ್ರೆ ತುಂಬ ಹೆಮ್ಮೆ ಅನಿಸುತ್ತೆ. ಅಂದರೆ ನಾನು ನೋಡ್ಕೊಂಬಂತಾ ಇರೋದು ಸೊ OGs ಆರ್ ಆಲ್ವೇಸ್ ದಿ OGs. ಒರಿಜಿನಲ್ಸ್ ಯಾವತ್ತೂ ಒರಿಜಿನಲ್ಸ್. ನಾವು ಎಷ್ಟು ಬೇರೆ ಬೇರೆ ರೀತಿಯಾದ ವರ್ಷನ್ಸ್ ಆಗ್ತೀವಿ ಅನ್ನೋದಕ್ಕಿಂತ ದ ಒರಿಜಿನಲ್ಸ್ ಆರ್ ಆಲ್ವೇಸ್ ದ ಒರಿಜಿನಲ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಒಂದು ಸಂದರ್ಭದಲ್ಲಿ ಈ ಥರ ಒಂದು ಫಂಕ್ಷನ್ ಆ್ಯಂಡ್ ಈ ಥರ ಒಂದು ಪ್ಲ್ಯಾಟ್ಫಾರ್ಮ್ ನೀವು ಕ್ರಿಯೇಟ್ ಮಾಡಿದ್ದೀರಲ್ಲ ರಘುವನ್ ಸಂಗೀತ, ಐ ರಿಯಲಿ ವಾಂಟ್ ಟು ಕಂಗ್ರ್ಯಾಚುಲೇಟ್ ಯು. ನಾನು ನೆನ್ನೆನೆ ಮಾತಾಡ್ತಾ ಇದ್ದೆ ನಿಮ್ಮ ಹತ್ರ ಇದ್ರ ಬಗ್ಗೆ, ದಟ್ ಯಾಕೆ ಈ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದೀರಾ. ಐ ಥಿಂಕ್ ದಿಟ್ ಇಸ್ ಸಚ್ ಅ ಲಾಂಗ್ ಓವರ್ ಡ್ಯೂ ಥಿಂಗ್. ಇದು ಆಗಬೇಕಾಗಿತ್ತು. ಯಾಕಂದರೆ ನಮ್ಮ ಹಿಂದೆ ಅಂದರೆ ನಮಗೆ ಯಾರು ಮೀಡಿಯಮ್ಸ್, ನೀವು ಆ್ಯಕ್ಚುಲಿ ಒಂದು ಮೀಡಿಯಮ್, ಒಂದು ಪ್ಲ್ಯಾಟ್ಫಾರ್ಮ್, ನೀವು ನಮಗೆ ನಾವು ಹೆಂಗಿದ್ದೀವಿ, ಏನಿದ್ದೀವಿ, ಯಾವ ಥರ ಇದ್ದೀವಿ, ಇಷ್ಟು ವರ್ಷ ನಾವು ಹೆಂಗೆ ಬೆಳೆದಿದ್ದೀವಿ, ನಮ್ಮ ಜರ್ನಿ ತೋರಿಸ್ಕೊಳ್ಳೋಂಥ ಒಂದು ಪ್ಲ್ಯಾಟ್ಫಾರ್ಮ್ ಮೀಡಿಯಾ ಇದೆಯಲ್ಲ, ದ್ಯಾಟ್ ಈಸ್ ವಾಟ್ ಟೆಲಿವಿಷನ್ ಆ್ಯಂಡ್ ದ್ಯಾಟ್ ಈಸ್ ವಾಟ್ ಪ್ರಿಂಟ್ ಮೀಡಿಯಾ ಈಸ್. ಆ್ಯಂಡ್ ಟುಡೇ ಆ ಒಂದು ಫೋರಮ್ ಇರಲಿಲ್ಲ ಅಂದರೆ ಪ್ರಾಬಬ್ಲಿ ನಾವು ಯಾರು ಆ್ಯಕ್ಟರ್ಸ್ ಆಗಲಿ ಅಥವಾ ಯಾವುದೋ ಒಂದು ಇಶ್ಯೂ ಆಗಲಿ, ಸಿಚುವೇಶನ್ ಆಗಲಿ, ಅದಂತೂ ಇರ್ತಾನೆ ಇರಲಿಲ್ಲ. ಸೊ ಹ್ಯಾಟ್ಸ್ ಆಫ್ ಟು ಎವ್ರಿಬಡಿ. ನೀವು ಹಿಂದೆ ನಿಂತ್ಕೊಂಡು ಪ್ರತಿಯೊಂದು ಸಣ್ಣ ಸಿಚುವೇಶನ್ ಆಗಲಿ, ಒಂದು ಇನ್ಸಿಡೆಂಟ್ ಆಗಲಿ, ಆಕ್ಸಿಡೆಂಟ್ ಆಗಲಿ, ಒಬ್ಬರ ಪರ್ಸನ್ ಆಗಲಿ, ಫಿಲ್ಮ್ ಆಗಲಿ, ನಾನ್ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಎಲ್ಲವನ್ನ ನೀವು ಹಿಂದೆ ಒಂದು ಫಾರ್ಮ್ಯಾಟಲ್ಲಿ ತೋರಿಸ್ಕೊಂಡು ಬರ್ತಾ ಇದ್ದೀರಲ್ಲ ಇಷ್ಟು ವರ್ಷ. ಇವಾಗ ಐ ಥಿಂಕ್ ನೀವೆಲ್ಲರೂ ಮುಂದೆ ಬರುವಂಥ ಒಂದು ಸಮಯ ಬಂದಿದೆ. ಇಷ್ಟು ವರ್ಷದಿಂದ ನೀವು ಇದನ್ನು ಮಾಡ್ಕೊಂಡು ಬರ್ತಾ ಇದ್ದೀರಾ. ಐ ಥಿಂಕ್ ಕನ್ಸಿಸ್ಟೆನ್ಸಿ ಇಸ್ ಸೋ ಇಂಪಾರ್ಟೆಂಟ್ ಇನ್ ಎವ್ರಿಬಡೀಸ್ ಲೈಫ್. ಅಪ್ರಿಸಿಯೇಷನ್ ಎಷ್ಟು ಮುಖ್ಯವಾಗಿರುತ್ತೆ ಅಂದರೆ, ನನಗೆ ಒಂದು 2 ಮಾತು ನಾನು ಹೇಳಿದ ಹಾಗೆ, ನನಗೆ ಯಾರಾದರೂ ಎಂಕರೇಜ್ ಮಾಡಿದ್ರೆ, ನನಗೆ ಒಂದು ಚಿಕ್ಕದು ಅವಾರ್ಡ್ ಬಂದರೆ, ಅಥವಾ ನನ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಅಥವಾ ಒಂದು ವೇದಿಕೆ ಮೇಲೆ ನಿಂತ್ಕೊಳ್ಳೋಂಥ ಒಂದು ಅವಕಾಶ ಸಿಕ್ಕಿದ್ರೆ ನನಗೆ ಇಷ್ಟು ಹೆಮ್ಮೆ ಅನಿಸುತ್ತೆ. ಆ್ಯಂಡ್ ಐ ಥಿಂಕ್ ಲಾಂಗ್ ಓವರ್ಡ್ಯೂ ನಿಮ್ಮೆಲ್ಲರಿಗೂ ಆ ಒಂದು ಪದ, ಆ ಒಂದು ಅಪ್ರಿಸಿಯೇಷನ್, ಆ ಒಂದು ಅವಾರ್ಡ್ ಸಿಗಬೇಕು ಅಂತ ನನಗೆ ತುಂಬಾ ಖುಷಿ ಆಗ್ತಿದೆ. ದ ಮೂಮೆಂಟ್ ನೀವು ಹೇಳಿದ್ರಿ ಈ ಥರ ನೀವು ಸೌತ್ ಲೆವೆಲ್ಗೆ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗಿದ ತಕ್ಷಣ, ಆ್ಯಂಡ್ ಸರ್ ಇದ್ದಾರೆ, ಮೇಡಮ್ ಇದ್ದಾರೆ ಜೂರಿಯಲ್ಲಿ, ಇಷ್ಟು ಸೀನಿಯರ್ಸ್ ಅವರು. ನಾವು ಅನ್ನೋದೇ ಹೇಳಿ ತುಂಬ ಚಿಕ್ಕವರು ನಾವು ಮಾತಾಡೋಕ್ಕೆ ಸರ್ ಮತ್ತು ಮೇಡಮ್ ಮುಂದೆ. ಬಟ್ ಐ ಫೀಲ್ ವೆರಿ ಪ್ರೌಡ್. ಐ ಫೀಲ್ ಲೈಕ್ ನಾನು ನನ್ನ ಲೈಫಲ್ಲಿ, ನನ್ನ ಜರ್ನಿಯಲ್ಲಿ ನನಗೆ ಗೊತ್ತು ಒಂದು ಮಾಹಿತಿ ಎಷ್ಟಿದೆ. ಒಂದು ಅಪ್ರಿಸಿಯೇಷನ್ ಸಿಕ್ಕಿದ್ರೆ ನಮಗೆ ಇಷ್ಟು ಖುಷಿ ಆಗುತ್ತೆ. ಅಪ್ಪ ನನಗೆ ಒಂದು ಅವಾರ್ಡ್ ಬಂದಿದೆ. ಪ್ರೇಮ್ ಅವರು ಹೇಳಿದಾಗೆ ತುಂಬ ಚೆನ್ನಾಗಿ ಮಾತಾಡಿದ್ರು ಅವರು. ಸೊ ಕಂಗ್ರ್ಯಾಚುಲೇಷನ್ಸ್. ಈ ಒಂದು ಕರ್ನಾಟಕ ಲೆವೆಲಿಂದ ನೀವು ಸೌತ್ ಲೆವೆಲ್ ಹೋಗ್ತಾ ಇದ್ದೀರಾ, ನ್ಯಾಷನಲ್ ಲೆವೆಲ್ಗೆ ಹೋಗಿ, ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಿ. ಆ್ಯಂಡ್ ಐ ಹೋಪ್ ದಟ್ ನಾನು ನಿಜವಾಗ್ಲೂ ಮನಸ್ಸಿಂದ ಕೇಳೋದು ಒಂದೇ, ದಟ್ ಯಾರ್ಯಾರು ಇಷ್ಟು ಕಷ್ಟ ಪಡ್ತಾರಲ್ಲ, ಅದು ಹಿಂದೆ ಇರೋರು ಅನ್ಸಂಗ್ ಅನ್ಸೀನ್ ಹೀರೋಸ್ ಯಾರ್ಯಾರು ಇದ್ದೀರಲ್ಲ, ನೀವೆಲ್ಲರಿಗೂ ಒಂದು ಅಪ್ರಿಸಿಯೇಷನ್ ಸಿಗ್ತಾ ಇದೆ ಅಂದರೆ ನನಗೆ ಹೃದಯದಿಂದ ಎಷ್ಟು ಖುಷಿ ಆಗ್ತಿದೆ. ಐ ರಿಯಲಿ ವಿಶ್ ಯು ವೆಲ್. ಆ್ಯಂಡ್ TNIT ಶುಡ್ ಗ್ರೋ. ಆ್ಯಂಡ್ ಈ ಥರ ಒಂದು ಜೂರಿ ಇದ್ದಾಗ ಇಟ್ ಈಸ್ ಬೈ ಡಿಫಾಲ್ಟ್ ಥಿಂಗ್ ದಟ್ ಜೆನ್ಯೂನ್ ಆಗಿ ಯಾರ್ಯಾರು ಏನೇನು ಒಳ್ಳೆ ವರ್ಕ್ ಮಾಡಿದ್ದಾರೆ ಅವ್ರಿಗೆ ಅಪ್ರಿಸಿಯೇಷನ್ ಸಿಗುತ್ತೆ ಅಂತ. ಆ್ಯಂಡ್ whenever I come to a press meet, of course today time has changed, there's so much social media, paparazzi, adu idu, of course with changing time ನಾವು ಚೇಂಜ್ ಆಗಬೇಕು. ಬಟ್ ಆದ್ರೂ ನಮ್ಮ ಒರಿಜಿನಲ್ ಸೀನಿಯರ್ ಚಾನಲ್ ಅವರು, ನಮ್ಮ ಪ್ರೆಸ್ ಅವರು, ನಮ್ಮ ಪ್ರಿಂಟ್ ಅವರು, ಗಣೇಶ್ ಸರ್ ಆಗಲಿ, ವಾಸು ಸರ್ ಆಗಲಿ, ವೆಂಕಟೇಶನ್ ಆಗಲಿ, ನೀವು ಅವ್ರಿಗೆಲ್ಲರೂ ನೋಡಿ ಇಷ್ಟು ಖುಷಿ ಆಗುತ್ತೆ. ಬಿಕಾಸ್ ನಾವು ಚಿಕ್ಕ ವಯಸ್ಸಿಂದಾನೇ ಅವ್ರಿಗೆ ನೋಡ್ಕೊಂಡು ಬರ್ತಾ ಇದ್ದೀವಿ. ಅಂದರೆ ಅವ್ರು ನಮ್ಮನ್ನ ನೋಡ್ಕೊಂಡು ಬರ್ತಾ ಇದ್ದಾರೆ, ನಾವು ಹಿಂಗೆ ಒಂದು ಮಟ್ಟಿಗೆ ರೀಚ್ ಆಗಿದ್ದೀವಿ ಅಂತ. ಸೊ ಇಂಥವ್ರನ್ನ ಅಪ್ರಿಷಿಯೇಟ್ ಮಾಡಿದ್ರೆ, ಇಂಥವ್ರನ್ನ ಮುಂದೆ ತಂದು ಒಂದು ಅವಾರ್ಡ್, ಒಂದು ಏನಾದರೂ ಏನೋ ಒಂದು ವೇದಿಕೆ ಇದ್ದರೆ, ಫಾರ್ ದೆಮ್ ಟು ಬಿ
ಏಬಲ್ ಟು ಬಿ ಸೀನ್ ಅಲ್ವಾ, ಲೈಕ್ ಬಿಕಾಸ್ ಯಾರು ಗೊತ್ತಿರಲ್ಲ, ಅವ್ರ ಹೆಸರುಗಳು ಕೇಳಿರ್ತಿರಾರೆ ಎಲ್ಲರೂ, ಬಿಕಾಸ್ ಆ್ಯಂಡ್ ಅವ್ರ ಮುಂದೆ ಬಂದು ಈ ಥರ ಒಂದು ಅವ್ರ ಫೇಸ್ ಬರ್ತಾ ಇದಾರಲ್ಲ ಎಲ್ಲ ಕಡೆ, ಅದಕ್ಕಿಂತ ಖುಷಿ ನನಗಂತೂ ಯಾವುದಿಲ್ಲ. ಸೊ ರಘು, ಆಲ್ ದ ಬೆಸ್ಟ್. ಸಂಗೀತ, ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ನಿಮಗೆ. ಆ್ಯಂಡ್ ಅಫ್ಕೋರ್ಸ್ AVR is like family to me. ಅದೇನೋ ಎರಡು ಮಾತಿಲ್ಲ, ಹೇಳೋ ಮಾತಿಲ್ಲ ಅದು. So AVR has always encouraged new potential ideas and people who always have to be seen ಅಂತ ಯಾರ್ಯಾರು ಡಿಸರ್ವ್ ಮಾಡ್ತಾರೆ ಯಾವ್ಯಾವ ಪೋಡಿಯಮ್ಸಲ್ಲಿ ಯಾವ್ಯಾವ ಲೆವೆಲ್ಸಲ್ಲಿ. ಸೊ ಅದನ್ನ ಅವ್ರು ಸಪೋರ್ಟ್ ಮಾಡ್ಕೊಂಡು ಬರ್ತಿದ್ದಾರೆ ಯಾವತ್ತೂ. ಸೊ ಶೈಲೇಶನ is representing AVR, I am representing AVR, I don't know, like I am representing the whole industry. And ಹೆಮ್ಮೆ ಅನ್ಸುತ್ತೆ, ಒಳ್ಳೇದಾಗಲಿ, ಚೆನ್ನಾಗಾಗಲಿ. ಮೀಡಿಯಾ ಅವಾರ್ಡ್ಸ್ ಫಸ್ಟ್ ಗೆಸ್ಟ್ಗಳ ಬಗ್ಗೆ ಹೇಳೋಣ. ಪ್ರೇಮ್ ಸರ್ ಹೇಳ್ದಂಗೆ ಅವಾಗ ಸಡನ್ ಮೊನ್ನೆ ಫೋನ್ ಮಾಡ್ಬಿಟ್ಟು ಹೇಳಿದೆ ಹಿಂಗೆ ಪ್ರೆಸ್ ಮೀಟ್ ಇದೆ ಬರಬೇಕು, ಮಾಧ್ಯಮದವ್ರಿಗೆ ಒಂದು ವಿಶ್ ಮಾಡಿ ಹೋಗ್ಬೇಕು ಅಂತ. ಸೊ ಇಮಿಡಿಯೇಟ್ಲಿ ಅವರು ಬೇರೆ ಕೇಳಲಿಲ್ಲ, ಅವ್ರು ಜಿಮ್ಮಲ್ಲಿದ್ದರು, ಅವ್ರು ಹೇಳ್ದಂಗೆ ಸೊ ಓಕೆ ಅಂತ ಹೇಳಿದ್ರು. ಅವ್ರು ಬಂದು ಎಷ್ಟೊತ್ತು ಟೈಮ್ ನಮ್ಮ ಜೊತೆ ಸ್ಪೆಂಡ್ ಮಾಡಿ ವಿಶ್ ಮಾಡಿ ಹೋಗಿದ್ದಾರೆ. ಆ್ಯಂಡ್ ರಾಗಿಣಿ ಮೇಡಮ್ಗಳು ಅಷ್ಟೇ, ನಿನ್ನೆ ಅರವಿಂದ್ ಅಣ್ಣ ಹೇಳಿದ್ರು ನಾನು ಮಾತಾಡ್ತೀನಿ, ಯಾಕಂದರೆ ಅಟ್ಲೀಸ್ಟ್ ಸೆಲೆಬ್ರಿಟೀಸ್ ಇದ್ದರೆ ಒಂದು ವಿಶ್ ಮಾಡಿದ್ರೆ ಯಾವಾಗಲೂ ಮಾಧ್ಯಮದವರು ಅವಾರ್ಡ್ಸ್ ಬಂದರೆ ಹಾಕ್ತಾನೆ ಇರ್ತಾರೆ ಸೆಲೆಬ್ರಿಟಿಗಳದು, ಬೆಳಗ್ಗೆ ನ್ಯೂಸ್ ಚಾನಲ್ ಬರ್ತಾ ಇರುತ್ತೆ. ಸೊ ಅವ್ರಿಗೆ ವಿಶ್ ಮಾಡೋಕ್ಕೆ ನನಗೆ ಖುಷಿ ಆಗುತ್ತೆ, ಬರ್ತೀನಿ ಅಂತ ಹೇಳೋದು. ನಿನ್ನೆ ರಾತ್ರಿ ಫೋನ್ ಮಾಡಿ ಇವತ್ತು ಈ ಥರ ಇದೆ ಅಂತ ಹೇಳಿದ ತಕ್ಷಣ ಇಮಿಡಿಯೇಟ್ಲಿ ಒಪ್ಕೊಂಡ್ರು. ಥ್ಯಾಂಕ್ ಯು ಮೇಡಮ್. ಆ್ಯಂಡ್ ಶೈಲೇಶನ್ ನಮ್ಮ TN8 ಆಫೀಸ್ ಕೆಳಗಡೆ ಅಡ್ವೊಕೇಟ್ ಆಫೀಸ್ ಅವ್ರದ್ದು. ಸೊ ಯಾವತ್ತೂ ನಾನು ನೋಡ್ತಾನೆ ಇರ್ತೀನಿ. ಆ್ಯಂಡ್ ಅವ್ರು ಯಾವಾಗಲೂ ಹೇಳ್ತಾರೆ ಏನು ಕೆಲಸ ಮಾಡೋದು ಚೆನ್ನಾಗಿ ಮಾಡ್ತೀವಿ ಅಂತ ಬೆಂಡ್ ತರ್ತಾ ಇರ್ತಾರೆ. ಪರ್ಸ್ನಲಿ ಅವ್ರಿಗೆ ಕೂಡ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಆ್ಯಂಡ್ ಜೂರಿಗಳ ಬಗ್ಗೆ ಹೇಳಿದ್ರೆ ಗಣೇಶನ ಬಗ್ಗೆ ಎಷ್ಟು ಹೇಳಿದ್ರು ಸಾಕಾಗಲ್ಲ. ಯಾಕಂದರೆ ಎಲ್ಲ ನಾಟ್ ಇನ್ ಮೀಡಿಯಾ ಅವಾರ್ಡ್ ಆಗಿರ್ಬೋದು, ಬೇರೆ ನಾನು ಏನು ಕೆಲಸ ಮಾಡಿದ್ರು ಅವ್ರ ಥರ ಈ ಥರ ಮಾಡ್ತಾ ಇದ್ದೀನಣ್ಣ, ಈ ಥರ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಯಾವಾಗಲೂ ಅವರ ಬ್ಲೆಸ್ಸಿಂಗ್ ಆಶೀರ್ವಾದ ಮಾಡ್ತಾನೆ ಇರ್ತಾರೆ ನನಗೆ. ಅಂದರೆ ಎಲ್ಲ ಈಗ ಸಿನಿಮಾ ಆಗಿರ್ಬೋದು, ಬೇರೆ ನಾನು ಯಾವ ಸೋಷಲ್ ವರ್ಕ್ ಆಗಿರ್ಬೋದು, ಏನಾದ್ರು ಕೇಳಿದ್ರೆ ಅವ್ರ ಹತ್ರ ಒಪಿನಿಯನ್ಸು ಅವರು ಮಾಡು ಚೆನ್ನಾಗಿರುತ್ತೆ ಅಂತ ಬೆಳ್ತಾ ಇರ್ತಾರೆ. ಥ್ಯಾಂಕ್ ಯು ಗಣೇಶನ, ಈ ಸಲ ಜೂರಿಯಾಗಿ ಅಫಿಷಿಯಲಿ ಇದಾಗಿರೋದಕ್ಕೆ. ಇದಕ್ಕಿಂತ ಮೊದಲು ಪ್ರತಿ ವರ್ಷನೇ ಇದ್ದರು, ಆದರೆ ಈ ವರ್ಷ ಅಫಿಷಿಯಲ್ ಆಗಿ ಇದಾಗಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಿರ್ಮಲಮ್ಮ ಕೂಡ ಅಷ್ಟೇ. ಸೊ 3 ವರ್ಷ ಹಿಂದೆ TN8 ಚಂದ್ರನಲ್ಲಿ ಇದ್ದರು ಅವರು. ಆ ಟೈಮಲ್ಲಿ ಅವ್ರಿಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಬಂದಿತ್ತು. ಸೊ ಈ ವರ್ಷ ಅವರು ಕೂಡ ನಮ್ಮ ಜೊತೆ ಜೂರಿ ಆಗಿದ್ದಾರೆ. ಸೊ ಥ್ಯಾಂಕ್ ಯು ಮೇಡಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ TN8 ಆ್ಯಂಡ್ ನಮ್ಮ ಶ್ರೀಮತಿಯವ್ರ ಬಗ್ಗೆ ಹೇಳಬೇಕು. ಅವ್ರು ಯಾವತ್ತೂ ನನ್ನ ಜೊತೆ ಇರ್ತಾರೆ, ಏನೇ ವರ್ಕ್ ಇದ್ರು, ಲೈಕ್ ನಮ್ಮ ಸಿನಿಮಾ ಆಗಿರ್ಬೋದು, ಸೀದಾ ಕ್ರಿಕೆಟ್ ಆಗಿರ್ಬೋದು, ಆದರೂ ಆ್ಯಂಡ್ ಮೀಡಿಯಾ ಅವಾರ್ಡ್ಸ್ ಆಗಿರೋ ಅವ್ರ ಜೊತೆಗೆ ಇರ್ತಾರೆ. ಸೊ ಅವ್ರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ಎಡಿಟರು ಅಷ್ಟೇ, ಮೀರಾ ಅವರು. ಸೊ ಆಲ್ರೆಡಿ ನಮ್ಮ ವರ್ಕ್ ಸ್ಟಾರ್ಟ್ ಆಗಿದೆ, ಎಲ್ಲ ಚಾನಲ್ಸ್ಗೆ ಹೋಗ್ಬಿಟ್ಟು ಬಂದಿದ್ದೀವಿ. ಸೊ ನಮ್ಮ ಪರ್ಸ್ನಲಿ ಏನು ಅಪ್ಲಿಕೇಶನ್ಸ್ ಇದೆ ಕೊಟ್ಟು ಬಂದಿದ್ದೀವಿ. ಆ್ಯಂಡ್ ಸೌತ್ ಇಂಡಿಯಾ, ಸೊ ಕಳೆದ 6 ವರ್ಷಗಳಿಂದ ನಾವು ಓನ್ಲಿ ಕರ್ನಾಟಕ, ಈಗ ನಮ್ಮ ಏನು ಹೋಮ್ ಅಂತ ಹೇಳ್ತೀವಲ್ಲ, ಕರ್ನಾಟಕದಲ್ಲಿ ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಕೊಡ್ತಾ ಬಂದಿದ್ವಿ. ಸೊ ಕಳೆದ ವರ್ಷದಿಂದ ಸೌತ್ಗೆ ಎಂಟ್ರಿ ಆದ್ವಿ. ಸೊ ತಮಿಳ್ನಾಡು, ಕೇರಳ, ಆಂಧ್ರ ಪ್ರದೇಶ್, ತೆಲಂಗಾಣ, ಕರ್ನಾಟಕ. ಲಾಸ್ಟ್ ಇಯರ್ ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡಿದ್ದು ತುಂಬ ಚೆನ್ನಾಗಿ ನಡೀತು. ಸೊ ಈ ವರ್ಷ ಕರ್ನಾಟಕದ 2 ಜೂರಿ ಅಲ್ಲದೆ ತಮಿಳ್ನಾಡು, ಆಂಧ್ರ, ಮಲಯಾಳಮಿಂದನೂ ಒಂದೊಂದು ಜೂರಿನ ಇಟ್ಕೊಂಡು ಟೋಟಲ್ 5 ಜೂರಿನ ಇಟ್ಕೊಂಡು ನಾವು ಅದನ್ನು ಸೆಲೆಕ್ಷನ್ ಮಾಡ್ತೀವಿ. ಆ್ಯಂಡ್ ಅಗೋಸ್ಟಲ್ಲಿ ಇದು ನಡೆಯುತ್ತೆ. ಆ್ಯಂಡ್ ಅಲ್ಲೂ ನಾವು ಪ್ರೆಸ್ ಮೀಟ್ ಮಾಡ್ತೀವಿ ಇದೇ ಥರ. ಸೊ ಮುಂದಿನ ದಿನಗಳಲ್ಲಿ ಫಸ್ಟ್ ನಾವು ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ವಿ. ಆ್ಯಂಡ್ ಆಲ್ಮೋಸ್ಟ್ ಕೆಟಗರಿನ ಕೆಲವದನ್ನ ಸೇರಿಸ್ತಾ ಇದ್ದೀವಿ. ಸೊ ಇವಾಗ ನನಗೆ ಕೆಲವು ಚಾನ್ಸ್ಗಳಿಂದ ಬಂತು, ಪ್ರೋಗ್ರಾಮ್ ಪ್ರೊಡ್ಯೂಸರ್ ಇದ್ದಾರೆ, ಬುಲೆಟಿನ್ ಪ್ರೊಡ್ಯೂಸರ್ ಇದ್ದಾರೆ, ಅವ್ರನ್ನ ಕೆಟಗರಿಲಿ ಇಲ್ಲ ಅಂತ ಅವ್ರನ್ನೂ ಸೇರಿಸ್ತಾ ಇದ್ದೀವಿ ಈ ವರ್ಷ. ಆ್ಯಂಡ್ ಕ್ಯಾಮ್ರಾಮನ್ ಆಗಿರ್ಬೋದು, ಯೂಶ್ವಲಿ ಕ್ಯಾಮ್ರಾಮನ್ ರಿಪೋರ್ಟ್ರು ಇದ್ದೇ ಇದೆ, ಅದ್ರ ಜೊತೆ ಕೆಲವು ಕೆಟಗರಿ, ಸ್ಪೆಷಲ್ ಕೆಟಗರಿನ ಈ ಸಲ ಸೇರಿಸ್ತಾ ಇದ್ದೀವಿ. ಸೊ ಮುಂದಿನ ದಿನಗಳಲ್ಲಿ ಎನಿ ಅಪ್ಡೇಟ್ಸ್ ನಾವು ನಮ್ಮ ಸೋಷಿಯಲ್ ಮೀಡಿಯಾ ಇದರಲ್ಲಿ ಕೊಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ಇವತ್ತು ಇಷ್ಟೊತ್ತು ನೋಡಿ, ಯಾವಾಗಲೂ ಆಗ ಪ್ರೇಮ್ ಸರ್ ಹೇಳ್ತಾ ಇದ್ರು, ಕ್ಯಾಮ್ರಾಮ್ಯಾನ್ಗಳಾಗಿರ್ಬೋದು, ರಿಪೋರ್ಟರ್ಗಳಾಗಿರ್ಬೋದು, ನಮ್ಮ ಪ್ರೋಗ್ರಾಮ್ ಮುಗಿಯೋ ತನಕ ಕಾಯ್ತಾರೆ. ಸೊ ಮುಗಿದ್ಬಿಟ್ಟು ಅದನ್ನು ತಗೊಂಡೋಗಿ ಡೆಸ್ಕ್ಗೆ ಕೊಟ್ಬಿಟ್ಟು ಅಲ್ಲಿಂದ 1 by 1 ಬಂದು ಹೋಗಿ ಲಾಸ್ಟ್ ಆ್ಯಂಕರ್ ಅದನ್ನು ಪ್ರೆಸೆಂಟ್ ಮಾಡ್ತಾರೆ ಚಾನಲಲ್ಲಿ. ಸೊ ಅವ್ರನ್ನೆಲ್ಲ ಒಂದು ರೆಕಗ್ನೈಸ್ ಮಾಡಿಕೊಡುವಂಥ ಅವಾರ್ಡು ನನಗೆ ಖುಷಿ ಆಗ್ತಿದೆ. ಇನ್ನು ಮುಂದಿನ ದಿನಗಳಲ್ಲಿ ನೋಡೋಣ, ಎಲ್ಲರದ್ದು ಇದೇ ಥರ ಬ್ಲೆಸ್ಸಿಂಗ್ ಇದ್ದರೆ ನ್ಯಾಷನಲ್ ಲೆವೆಲಲ್ಲಿ ಮಾಡಬೇಕು ಅಂತ ನಮ್ಮ TN8 ಸಂಸ್ಥೆ ಆಸೆ. ಸೊ ಥ್ಯಾಂಕ್ ಯು, ಎಲ್ಲರದ್ದು ಆಶೀರ್ವಾದ ಇದೇ ಥರ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ನಾವು ಹೈಯೆಸ್ಟ್ ಸೀನಿಯರ್
ಏನು ಎಕ್ಸ್ಪೀರಿಯನ್ಸ್ ಅವ್ರು ಏನು ವರ್ಕ್ ಮಾಡಿದಾರೆ ಅದನ್ನು ನೋಡ್ತೀವಿ. ಇಲ್ಲಿ ತನಕ ನೀವು ಯಾಕಂದ್ರೆ ನಮ್ಮ ಹತ್ರ ನಮ್ಮ ಬುಕ್ಸ್ ಇದೆ, ನಾವು ಇಷ್ಟು ವರ್ಷ ನಾವು ಕೊಟ್ಟಿರೋದು ಆ ಬುಕ್ಸಲ್ಲಿ ನಾವು ಹಾಕಿ ಹಾಕ್ತೀವಿ. ಈ ವರ್ಷ ಲಾಸ್ಟ್ ಇಯರ್ ಬರುತ್ತೆ ಆ್ಯಂಡ್ ಓವರ್ ಆಲ್ 7 years ಯಾರ್ಯಾರಿಗೆ ಅವಾರ್ಡ್ ಬಂದಿದೆ ಅಂತ. ಸೊ ಎವ್ರಿ ಇಯರ್ ಇಟ್ ವಿಲ್ ಬಿ ಏನು ಹೇಳ್ತೀವಿ, ಈ ಫಸ್ಟ್ 4 ವರ್ಷ ಏನು ಮಾಡ್ತಿದ್ವಿ, ಸೆಲೆಕ್ಷನ್ ತುಂಬ ಒಬ್ಬೊಬ್ರಿಗೆ ಕೊಟ್ಕೊಂಡು ಬರ್ತಿದ್ವಿ. ಏನಾಗ್ತಿದೆ, ನನ್ನ ಪ್ರಕಾರ ನನಗೆ ಎಕ್ಸ್ಪೀರಿಯನ್ಸ್ ಇದ್ರು ಎನ್ಬೈ ಅವಾರ್ಡ್ ಒಂದೇ ಇರೋದು ಡೆಲ್ಲಿಯಲ್ಲಿ, ಆಲ್ ಓವರ್ ದ ಇಂಡಿಯಾ ಕೊಡ್ತಾರೆ. ಅವ್ರು ಏನು ಮಾಡ್ತಾರೆ ಸರ್, ಈಗ ನ್ಯಾಷನಲ್ ಅವಾರ್ಡ್ ಈ ವರ್ಷ ಬಂದರು, ನೆಕ್ಸ್ಟ್ ಇಯರ್ ಒಳ್ಳೆ ಸಿನಿಮಾ ಮಾಡಿದ್ರೆ ಅವ್ರಿಗೆ ರಿಪೀಟ್ ಆಗೇ ಆಗುತ್ತೆ. ಸೊ ಈ ನಮ್ಮ ಸಂಸ್ಥೆ ಸಣ್ಣದಿರೋ ಕಾರಣ ಸೊ ರಿಪೀಟ್ ಮಾಡ್ತಾ ಇದ್ವಿ ನಾವು. ಈಗ ರಿಪೋರ್ಟ್ ಈ ವರ್ಷ ನೀವು ಒಳ್ಳೆ ಯಾವುದಾದ್ರು ಒಂದು ರಿಪೋರ್ಟಿಗೆ ತೊಗೊಂಡೋಗಿ ಒಂದು ಒಳ್ಳೆ ಸ್ಟೋರಿ ಮಾಡಿದ್ರೆ 100% ಅವ್ರನ್ನ ಅಗೇನ್ ನಾವು ಈ ವರ್ಷನೂ ರೆಕಗ್ನೈಸ್ ಮಾಡಿಕೊಡ್ತಾ ಇದೀವಿ. ಅಂದರೆ ಫಸ್ಟ್ ಆಫ್ ಆಲ್ ನಾವು ಚಾನಲಿಂದ ಕೇಳ್ತೀವಿ, ಅದರಲ್ಲಿ ಅವ್ರು ಏನು ಕಳಿಸ್ತಾರೋ ಅದ್ರ ಮೇಲೆ ಸೀನಿಯರಿಟಿ ನೋಡಿಕೊಂಡು ನಾವು ಅವ್ರಿಗೆ ಅವಾರ್ಡ್ ಕೊಡ್ತಾ ಇದೀವಿ. ಇನ್ನೇನಾದ್ರು ನಾವು ಕ್ಯಾಟಗರಿ ಕೊಟ್ಟಿದ್ದೀವಿ, ಸಿನಿಮಾ, ಮೆಟ್ರೋ, ಪೊಲಿಟಿಕಲ್, ಕ್ರೈಮ್, ಸೊ ಇನ್ನು ಜರ್ನಲಿಸ್ಟ್ ರಿಪೋರ್ಟಿಂಗ್. ಸೊ ಸಪ್ರೇಟ್ ಡಿವಿಷನ್ ಇದೆ. ಸಿನಿಮಾಗೆ ನಾವು ರಿಪೋರ್ಟಿಂಗ್ ಕೊಡ್ತೀವಿ, ಮೆಟ್ರೋಗೆ ಕೊಡ್ತೀವಿ, ಪೊಲಿಟಿಕಲ್, ಕ್ರೈಮ್ ಈ ಥರ ಸಪ್ರೇಟ್ ಒಬ್ಬೊಬ್ಬರಿಗೆ ನಾವು ಸಪ್ರೇಟ್ ಇಂಡಿವಿಜುವಲ್ ಕೊಟ್ಕೊಂಡು ಬರ್ತಾ ಇದ್ವಿ ಅವಾರ್ಡ್. ನಾವು ಮಾಧ್ಯಮದಲ್ಲಿ ಒಂದು ಅವಕಾಶ ಸಿಕ್ಕರೆ ಸಾಕು ಅಂತ ಬಂದಂಥವ್ರು ಇವತ್ತು ಈ ಟೀಮ್ ಜೊತೆ ನಾನಿರೋದು ತುಂಬಾ ಖುಷಿ ವಿಚಾರ. ಆ್ಯಂಡ್ ನಾನೊಬ್ಬ ರಿಪೋರ್ಟರ್ ಆಗಿ ನನ್ನ ಜರ್ನಿಯನ್ನು ಸ್ಟಾರ್ಟ್ ಮಾಡೋದ್ರಿಂದ ಅಲ್ಲಿ ಒಂದು ವಿಚಾರವನ್ನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸಾಕಷ್ಟು ಸಂದರ್ಭದಲ್ಲಿ ನಾವು ಯಾವುದೋ ಒಂದು ಹೈಲೈಟ್ ಆಗಿರುವಂಥ ವಿಚಾರಗಳನ್ನ ಅಥವಾ ಪ್ರೊಟೆಸ್ಟ್ ಮಾಡ್ತಿರುವಂಥ ಸಂದರ್ಭದಲ್ಲಿ ಎಲ್ಲೇ ಹೋದಂಥ ಸಿಚುವೇಶನಲ್ಲಿ ಏನಾದರೂ ಒಂದು ಚಿಕ್ಕ ವಿಜುವಲ್ಸ್ ಮಿಸ್ ಮಾಡಿದ್ರೆ ನಾವು ಎಷ್ಟೇ ಕಷ್ಟಪಟ್ಟರೂ ಕೂಡ ನಮಗೆ ಅದ್ರ ಪ್ರತಿಫಲ ಸಿಕ್ಕಿರೋದಿಲ್ಲ. ಅದು ಸಾಕಷ್ಟು ಜನರಿಗೆ ಅನುಭವ ಆಗಿರುತ್ತೆ. ಹಾಗೆಯೇ ಟಿ ವಿಲಿ ನೋಡೋಂಥವ್ರಿಗೆ ಏನು ಅನ್ಸುತ್ತೆ, ಆ್ಯಂಕರ್ಸ್ ಮಾತ್ರ ಅಲ್ಟಿಮೇಟ್ ಆಗಿ ಅವರೇ ಫೈನಲ್ ಆಗಿ ಅಂತ ಅನ್ನೋಂಥ ಭಾವನೆ ಸಾಕಷ್ಟು ಜನರಲ್ಲಿದೆ. ಆದರೆ ಪ್ರತಿ ಸಾರಿ ನಾವು ರಿಪೋರ್ಟಿಂಗ್ ಮಾಡುವಾಗ ಅಥವಾ ಆ್ಯಂಕರಿಂಗ್ ಮಾಡುವಂಥ ಸಂದರ್ಭದಲ್ಲಿ ಸೀನಿಯರ್ಸ್ಗೆ ಮಾತ್ರ ಏನೋ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ, ನಮಗಿಲ್ಲ ಆ ರೀತಿ ಭಾವನೆಗಳನ್ನು ಎಲ್ಲ ಆಗು ಹೋಗುಗಳನ್ನ ಕೂಡ ನೋಡಿದ್ದೀವಿ. ಆದರೆ ಅಂಥವರಿಗೆ ಸಪೋರ್ಟ್ ಆಗಿ ನಾವಿದ್ದೀವಿ, ನಮ್ಮ ಕನ್ನಡ ಮಾಧ್ಯಮದವರು ಯಾವುದೂ ಕಡಿಮೆ ಇಲ್ಲ ಅನ್ನೋದನ್ನು ಗುರುತಿಸಿರುವಂಥದ್ದು ನಮ್ಮ TNIT ಮೀಡಿಯಾ. ಅಷ್ಟೇ ಅಲ್ಲ, ನಮ್ಮ ಈ ಸೌತ್ ಇಂಡಿಯಾದ ಭಾಗದಲ್ಲಿ ಈ ರೀತಿಯಾಗಿ ಕಾರ್ಯಕ್ರಮವನ್ನು ಮಾಡುವಂಥ ಮತ್ತೊಂದು ಸಂಸ್ಥೆಯನ್ನು ನಾನೆಲ್ಲೂ ಕೂಡ ನೋಡಿಲ್ಲ. ಸೊ ನಿಮ್ಮೆಲ್ಲರ ಸಹಕಾರ ಸಾಕಷ್ಟು ಬೇಕು. ನಮ್ಮ ಕ್ಯಾಮ್ರಾಮನ್ಗಳಾಗಿರ್ಬೋದು, ಡ್ರೈವರ್ಗಳಾಗಿರ್ಬೋದು, ಟೆಕ್ನಿಷಿಯನ್ಸ್, ಕೇವಲ ಆ್ಯಂಕರ್ಸ್ಗಳು ಮಾತ್ರ ಅಲ್ಲ, ಸಾಕಷ್ಟು ಜನರಿಂದ ಒಂದು ಮಾಧ್ಯಮ ಇದೆ ಅನ್ನೋದನ್ನ ತೋರಿಸಿಕೊಟ್ಟಂತಹ ಏಕೈಕ ಸಂಸ್ಥೆ ಅಂದರೆ ಅದು ನಮ್ಮ TNIT ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ.